ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಆಚರಣೆ. ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಸಂಘದ ಕಚೇರಿಯಲ್ಲಿ ಭಾರತ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯನ್ನು ಅತ್ಯಂತ ಸಡಗರ ಮತ್ತು ಗೌರವಪೂರ್ವಕವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ, ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಮಾನ ಹಕ್ಕು ಮತ್ತು ನ್ಯಾಯವನ್ನು ಒದಗಿಸಿಕೊಟ್ಟ ಮಹಾನ್ ಮೇರು ವ್ಯಕ್ತಿ ಅಂಬೇಡ್ಕರ್ ಅವರ ಆದರ್ಶಗಳು ಮತ್ತು ಅವರು ಹಾಕಿಕೊಟ್ಟ ನ್ಯಾಯದ ಹಾದಿ ಇಂದಿನ ಸಮಾಜಕ್ಕೆ ದಾರಿದೀಪವಾಗಿದೆ ಎಂದು ತಿಳಿಸಿದರು. ಸಮಾಜದಲ್ಲಿ ಆ ಜಾತಿ ಈ ಜಾತಿ ಕೋಮುವಾದಗಳು ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನೀವು ಓದಿರುವಂಥ ವಿದ್ಯಾರ್ಥಿ ಯಾವುದು ಸರಿ ಯಾವುದು ತಪ್ಪು ಅಂತ ಅರ್ಕೋಬೇಕು. ಮಾಧ್ಯಮದಲ್ಲಿ ಬಂದಿದ ತಕ್ಷಣ ಅದು ಸರಿ ಅಂತ ಮನಸ್ಸಿಗೆ ಹಾಕೋಬೇಡಿ. ಅದರಲ್ಲೂ ಇವತ್ತು ಸಾಮಾಜಿಕ ಇದೆ, ಸೋಷಿಯಲ್ ಮೀಡಿಯಾಗಳಿದೆ. ಇಡೀ ಸಮಾಜನ ಬೆಂಕಿ ಒಂದು ಕ್ಷಣದಲ್ಲೇ ಆವರಿಸ್ಬಿಡ್ತಾ ಇದೆ. ಅಲ್ಲಿ ನೀವು ಕೂತಲ್ಲೇ ಎಲ್ಲಿದ್ರು ನೋಡಿದ ತಕ್ಷಣ ಇಂಥ ಕೋಮವು ಇಂಥವ್ರ ಮೇಲೆ ಹಿಂಗಂದ್ರಂತೆ ಹಿಂಗೆ ಮಾಡಿದ್ರಂತೆ ಹೆಂಗೆ ಮಾಡಿದ್ರಂತೆ ಆ ಜಾತಿ ಇನ್ನೊಂದು ಅದು ಏನಾಗಿರುತ್ತೆ ಪರಿಸ್ಥಿತಿಯಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ. ತಕ್ಷಣಕ್ಕೆ ನೀವು ಮನಸ್ಸಲ್ಲಿ ಬರೋದೇನು, ಇವ್ರು ಹಿಂಗೆ ಮಾಡ್ಬೋದು, ನಮ್ದೇನಾದ್ರು ಅವ್ರು ಹಂಗೆ ಮಾಡ್ಬೋದು ಹೆಂಗೆ ಮಾಡ್ಬೋದು. ತಕ್ಷಣಕ್ಕೆ ಅಲ್ಲಿ ಪಕ್ಕದಲ್ಲಿ ಯಾರೋ ಅದೇ ಸಮಾಜದಲ್ಲಿ ಇದ್ರೆ ಅವ್ರ ಮೇಲೆ ಕೋಪ ಅದು ನಿನ್ನೆವರೆಗೂ ಚೆನ್ನಾಗಿರ್ತಾರೆ ನಿಮ್ಮ ಜೊತೆ. ಈ ಒಂದು ವಿಡಿಯೋ ನೋಡಿದ ತಕ್ಷಣ ನಿಮಗೆ ಮನಸ್ಸಕ್ಕೆ ಬೇಡ ಆ ರೀತಿ ಮನಸ್ಸಿದೆ. ತಿಳಿದವರು ಸಮಾಜದಲ್ಲಿ ನೀವು ಮಾರ್ಗದರ್ಶಕರಾಗಿ ನಿಲ್ಲೋರು. ಹಾಗಾಗಿ ಸಮಾಜನ ಒಂದು ತಿದ್ದಿ ಸಮಾಜದಲ್ಲಿ ಆ ರೀತಿ ಕ್ರಮ ಕೈಗೊಳ್ಳಂತ ಯಾರೇ ಆಗಿರಲಿ, ನಿಮ್ಮ ಗೊತ್ತಿರೋರು, ಕಕ್ಷಿದಾರರು, ಅಣ್ಣ ತಮ್ಮಂದರು, ಪರಿಚಯಸ್ಥರು, ದಯವಿಟ್ಟು ಬುದ್ಧಿ ಹಿಡಿಯೋರು. ಸಮಾಜ ಒಂದಾಗಿ ಬಾಳಬೇಕು ಅಂದರೆ ಮೊದಲು ಈ ಭೇದ ಭಾವಗಳು ಹೋಗ್ಬೇಕು. ಇಲ್ಲಾಂದ್ರೆ ನಾವು ಎಷ್ಟೇ ಲಕ್ಷ ಕೋಟಿ ಸುರಿದ್ರು ಅಭಿವೃದ್ಧಿ ಆಗೋದು ಸಾಧ್ಯನೇ ಇಲ್ಲ. ಹಾಗಾಗಿ ಒಂದು ನಿಟ್ಟಿನಲ್ಲಿ ಇದು 4 ಮಾರ್ಕ್ ಇರಲಿಕ್ಕೆ ಅವಕಾಶ ಕೊಟ್ಟಿದ್ದಂತ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ. ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಕುರಿತು ವಿಶೇಷ ಭಾಷಣ ಮಾಡಿದ ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ. ಅವಮಾನಗಳಾಗಿದೆ ಅನ್ನೋದು ನಮ್ಮ ಸಾಹೇಬರು ಉದಾಹರಣೆ ಹೇಳಿದ್ರು, ನಮ್ಮ ದೇವಪ್ಪ ಅವರು ಹೇಳಿದ್ರು. ಅದೇ ರೀತಿ ಒಂದು ಬಡ ಕುಟುಂಬದಲ್ಲಿ ಈ ಮಹಾನ್ ವ್ಯಕ್ತಿ ಹುಟ್ಟಿ ನಮ್ಮ ಭಾರತ ಸಂವಿಧಾನ ಅತಿ ಪ್ರಪಂಚದಲ್ಲೇ ದೊಡ್ಡ ಸಂವಿಧಾನ ರಚನೆ ಮಾಡಿ ಆ ಸಂವಿಧಾನದಲ್ಲಿ 22 ಭಾಗಗಳು, ಉಪಭಾಗಗಳು 4, 395 ವಿಧಿಗಳು, 97 ಉಪವಿಧಿಗಳು, ಅದೇ ರೀತಿ 12 ಅನುಸೂಚಿಗಳು, 106 ತಿದ್ದುಪಡಿಗಳನ್ನು ಮಾಡಿ ಇಡೀ ಭಾರತ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಂತ ತಪ್ಪಾಗಲಾರದು. ಈ ಹಿಂದೆ ಅವರು ಒಂದು ಮಿಲಿಟರಿ ಕ್ಯಾಂಪಲ್ಲಿ ಮಧ್ಯಪ್ರದೇಶದಲ್ಲಿ ಅವ್ರ ತಂದೆ ರಾಮ್ಜಿ ಸತ್ವಾಲನವರು ನಮ್ಮ ಬ್ರಿಟಿಷರ ಆಳ್ವಿಕೆಯಲ್ಲಿ ಆ ಮಹಾರಾಜ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಆ ಮಹಾರಾಜ ಜಾತಿಯಲ್ಲಿರ್ತಕ್ಕಂಥ ಎಲ್ಲರೂ ಬ್ರಿಟಿಷ್ ಕಾಲದಲ್ಲಿ ಬ್ರಿಟಿಷ್ ಸೈನಿಕ ಇದರಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಮಹಾರಾಜ ಜಾತಿಯವರು. ಆ ಒಂದು ಇದರಲ್ಲಿ ಅವ್ರ ತಂದೆ ರಾಮ್ಜಿ ಸತ್ಪಾಲ್ ಮತ್ತು ಅವ್ರ ರಮಾಬಾಯಿ ಅವರ ಒಂದು ಇದರಲ್ಲಿ ಬಡತನ ಕುಟುಂಬದಲ್ಲಿ ಹುಟ್ಟಿ ಅವ್ರದ್ದು ಮೂಲತಃ ಮಧ್ಯಪ್ರದೇಶ ಅಂಬೇವಾಡಿ ಗ್ರಾಮ, ರತ್ನಗಿರಿ ಜಿಲ್ಲೆ ಇದರಲ್ಲಿ ಹುಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇವರು. ಆ ಹುಟ್ಟಿದ ಮೇಲೆ ಇವರು ಮಿಲಿಟರಿ ಕ್ಯಾಂಪಲ್ಲಿ ಹುಟ್ಟಿದ ಮೇಲೆ ಅವ್ರ ತಂದೆ ಮೊದಲೇ ಅಸ್ಪೃಶ್ಯತೆಗೆ ಒಳಗಾಗಿದ್ರು. ಅವರಿಗೆ 14 ಜನ ಮಕ್ಕಳು ಹುಟ್ಟಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರುಗಳು, ಹಿರಿಯ ಮತ್ತು ಕಿರಿಯ ವಕೀಲರು ಹಾಗೂ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವರದಿ ಗೋಲ್ಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ.